ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ವೀಕ್ಷಕರೇ, ಶ್ರೀರಂಗಪಟ್ಟಣ ಆಲ್ ಪೂಜಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಶ್ರೀರಂಗಪಟ್ಟಣದಲ್ಲಿ ನಡೆಯಬಹುದಾದಂತಹ ಪೂಜಾ ಕೈಂಕರ್ಯಗಳ ವಿಚಾರಗಳ ಮಾಹಿತಿಗಳನ್ನು ನಿಮಗೆ ತಿಳಿಯಪಡಿಸಲಿಕ್ಕೋಸ್ಕರವಾಗಿ. ನನ್ನ ಹೆಸರು ಶೇಷಾದ್ರಿ. ನಮ್ಮ ತಂದೆಯವರು ಕಳೆದ 32 ವರ್ಷಗಳಿಂದ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ರೀತಿಯಾದಂತಹ ಅಪರ ಕ್ರಿಯಾದಿಗಳನ್ನು ನಡೆಸಿಕೊಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಮೊದಲಿಗೆ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತಪ್ಪ ಅಂತ ತಿಳ್ಕೊಳ್ಳೋದಾದರೆ ಪೂರ್ವ ಮತ್ತು ಅಪರ. ಪೂರ್ವ ಎಂದರೆ ಶುಭ ಕಾರ್ಯಕ್ರಮಗಳು. ಯಾವುದು ವಿಶೇಷವಾಗಿ ಕದಲಿ ವಿವಾಹ, ಕುಂಭ ವಿವಾಹ, ಕುಜದೋಷ, ಅರ್ಕ ವಿವಾಹ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಮತ್ತು ಎಲ್ಲ ರೀತಿಯಾದಂತಹ ನವಗ್ರಹ ಪೂಜೆಗಳು ಮತ್ತು ಸಂಧಿ ದೋಷಗಳು ಮತ್ತು ಮೃತ್ಯುಂಜಯ ಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನು ಶ್ರೀರಂಗಪಟ್ಟಣದಲ್ಲಿ ನದಿ ಮತ್ತು ದೇವಸ್ಥಾನದ ತೀರದಲ್ಲಿ ಹಲವಾರು ಜನಗಳು ಬಂದು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಾರೆ. ಅದೇ ರೀತಿಯಲ್ಲಿ ಅಪರ ಕ್ರಿಯೆಗಳನ್ನು ನೋಡೋದಾದರೆ ತುಂಬ ಸಣ್ಣದಾದಂತಹ ರೀತಿಯಲ್ಲಿ ಪ್ರಾರಂಭವನ್ನು ಹೇಳೋದಿದ್ದರೆ ತಿಲತರ್ಪಣ, ಎಳ್ಳು ನೀರನ್ನು ಬಿಡುವಂಥದ್ದು, ತಿಲತರ್ಪಣ, ಪಿಂಡ ಪ್ರದಾನ, ಅಸ್ಥಿ ವಿಸರ್ಜನ, ಪ್ರೇತ ಸಂಸ್ಕಾರ, ತಿಲಹೋಮ, ಮೋಕ್ಷ ನಾರಾಯಣ ಬಲಿ ಮತ್ತು 1 ರಿಂದ 12, 13 ದಿನದವರೆಗೂ ಬರಬಹುದಾದಂತಹ ಶ್ರಾದ್ದ ಕರ್ಮಗಳು, ಸಪಿಂಡೀಕರಣ, ಏಕೋದಿಷ್ಟ ಮತ್ತು ವೈಕುಂಠ ಎಲ್ಲ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ನೀವು ಶ್ರೀರಂಗಪಟ್ಟಣದಲ್ಲಿ ಆಚರಿಸಬಹುದಾಗಿದೆ. ವಿಶೇಷವಾಗಿ ಇವತ್ತಿನ ದಿನ ಅತ್ಯಂತ ಪ್ರಚಲಿತ ಮಾನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರಬಹುದಾದಂತಹ ಪೂಜೆ ಅಂದರೆ ಮೋಕ್ಷ ನಾರಾಯಣ ಬಲಿ. ಅದನ್ನು ಕೂಡ ನಾವಿಲ್ಲಿ ನಿಮಗೆ ನಡೆಸಿಕೊಡ್ತೇವೆ. ಪೂರ್ವ ಪ್ರಯೋಗಗಳಿಗೆ ಅಂದರೆ ಶುಭ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಪುರೋಹಿತರು ನಿಮಗೆ ಬೇರೆ ಸಿಗ್ತಾರೆ ಮತ್ತು ಅಪರ ಪ್ರಯೋಗಗಳಿಗೂ ಕೂಡ ಪ್ರತ್ಯೇಕ ಪುರೋಹಿತರ ವ್ಯವಸ್ಥೆ ನಿಮಗಿರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಯಾವುದೇ ರೀತಿಯಾದಂತಹ ಪೂರ್ವ ಮತ್ತು ಅಪರ ಕಾರ್ಯಕ್ರಮಗಳು ನಡೆಯಬೇಕಾಗಿದ್ದರೆ ನೀವು ಈ ಕೆಳಗಡೆ ಕಾಣಿಸಬಹುದಾದಂತಹ ನಂಬರಿಗೆ ಕರೆ ಮಾಡಿ ಎಲ್ಲ ರೀತಿಯಾದ ಶಾಸ್ತ್ರ ಪ್ರಕಾರವಾಗಿ ನಿಮಗೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತೇವೆ. ನಮಸ್ಕಾರ.